ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿಂದವೋ ಮುದ್ದಿನ ಕರು ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು. ಶಿರಾನಗರದ ಹಳೆ ಆಸ್ಪತ್ರೆ ಮುಂಭಾಗ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಶಿರಾ ತಾಲೂಕು ಕನ್ನಡ ರಾಜ್ಯೋತ್ಸವ ಹಾಗೂ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ರಫೀಕ್, ಜಿಲ್ಲಾಧ್ಯಕ್ಷ ದರ್ಶನ್, ರಾಜ್ಯ ಉಸ್ತುವಾರಿ ಹಾಗೂ ಜಿಲ್ಲಾ ಉಸ್ತುವಾರಿಗಳು, ಶಿರಾ ತಾಲೂಕು ಅಧ್ಯಕ್ಷರಾದ ಇಬ್ರಾಹಿಂ, ತಾಲೂಕು ಗ್ರಾಮಾಂತರ ಅಧ್ಯಕ್ಷರಾದ ಗುರುರಾಜ್, ಕೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ರೆಹಮತುಲ್ಲಾ, ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ದಾದಾಪೇರ್, ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರಾದ ಈರಣ್ಣ ಪಟೇಲ್, ಎಂಜಲಗೆರೆ ಮೂರ್ತಿ ಸೇರಿದಂತೆ ಇತರೆ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಬಾಬಾ ಸಾಬ್ ರವರು, ಕರ್ನಾಟಕದಲ್ಲಿ ಕನ್ನಡವನ್ನ ಎಲ್ಲರೂ ಮಾತನಾಡುವಂತಾಗಬೇಕು. ನಗರದ ಈ ಮುಸ್ಲಿಂ ಪ್ರದೇಶದಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸುತ್ತಿರುವುದು ಈ ಭಾಗದ ಮುಸ್ಲಿಮರಲ್ಲೂ ಕನ್ನಡ ಪ್ರೇಮವನ್ನ ಹೆಚ್ಚಿಸಿ ಎಲ್ಲರಲ್ಲೂ ಕನ್ನಡತನವನ್ನ ತಿಳಿಯುವಂತಾಗಬೇಕು ಎಂದರು. ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಇದೇ ತರ ಕನ್ನಡ ರಾಜ್ಯೋತ್ಸವ ಮಾಡಲಿ ಅಂತೇಳಿ ನಮ್ಮ ಕಾರ್ಪೊರೇಟರ್ಗಳು ಹೇಳ್ದಂಗೆ ಏನಂದ್ರೆ ಅಲ್ಪಸಂಖ್ಯಾತರು ಜಾಸ್ತಿ ಇದರಲ್ಲಿ ರಾಜ್ಯೋತ್ಸವಗಳು ಮಾಡೋಣ, ಕನ್ನಡ ಪರಗೆ ಹೋರಾಟಗಳು ಮಾಡೋಣ ಅಂತ ಹೇಳ್ತಿದ್ರು. ಅವ್ರಿಗೆ ಏನ್ ಹೇಳ್ತೀವಿ ಅಂದ್ರೆ, ನಾವು ಪಾಲಿಟಿಷಿಯನ್ ಅಲ್ಲಿ ಇದ್ರಲ್ಲಿ ಯಾರು ಹೋಗೋಣ, ನಾವು ಯಾವ್ದೇ ಪಾಲಿಟಿಷಿಯನ್ ಇರ್ಲಿ ಕನ್ನಡ ಬಂದ್ರೆ ನಾವ್ ಏನೇ ಹೋರಾಟ ಇರ್ಲಿ ಅವ್ರ ಬಗ್ಗೆನೂ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಅವ್ರಿಗೆ ಕಿವಿ ಮಾತು ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಜೋರಾಗಿ ಮಾಡಲಿ ಅಂತೇಳಿ ಕನ್ನಡ ರಾಜ್ಯೋತ್ಸವ ನಮ್ಮ ತಾಲೂಕು ಅಧ್ಯಕ್ಷರುಗಳಿಗೆ ಮತ್ತೆ ತಾಲೂಕು ಪದಾಧಿಕಾರಿಗಳಿಗೆ ಇಬ್ರಾಹಿಂ ಅವ್ರಿಗೆ ಅದ ಟೀಮ್ಗೆ ಎಲ್ಲರಿಗೂ ಮಾಡಲಿ ಅಂತ ಹೇಳ್ತಾ ನಿಮ್ಗಂತ ಹೇಳ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಅಲ್ಪಸಂಖ್ಯಾತರು ಇರೋ ಜಾಗದಲ್ಲಿ ಈ ತರ ಕರ್ನಾಟಕ ರಾಜ್ಯೋತ್ಸವ ಈ ತರ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಲ್ಲ, ಇದು ತುಂಬಾ ಅವಶ್ಯಕತೆ. ಯಾಕಂದ್ರೆ ಇಲ್ಲಿ ನಮ್ಮ ಭಾಗದಲ್ಲಿ ಬಹಳ ಜನಕ್ಕೆ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ, ಅವ್ರಿಗೆ ಬಹಳ ಜನ ಕನ್ನಡನೇ ಬರಲ್ಲ. ಅಂತ ಇದ್ರಲ್ಲಿ ನಾವು ಹುಟ್ಟಿರೋ ಈ ಕರ್ನಾಟಕದಲ್ಲಿ ನಮಗ್ ಕನ್ನಡ ಯಾವಾಗಲೂ ಮಾತಾಡಕ್ಕೂ ಬರ್ಬೇಕು, ಆಮೇಲೆ ಕನ್ನಡ ನಾವು ಕಲಿಬೇಕು. ಎಸ್ಪೆಷಲಿ ನೀವು ನೋಡಿ, ಅದೇ ನಾವು ಹೋಗ್ತೀವಲ್ಲ ತಮಿಳ್ನಾಡು, ಕೇರಳ ಆ ಕಡೆ ಎಲ್ಲ, ಅವ್ರ ಮಾತೃಭಾಷೆ ಮಲಯಾಳಂ ಆಗ್ಲಿ ತಮಿಳ್ ಆಗ್ಲಿ, ನಾವು ಒಂದು ಅಡ್ರೆಸ್ ಕೇಳಿ ಅವ್ರು ತಮಿಳಲ್ಲೇ ಹೇಳ್ತಾರೆ, ಮಲಯಾಳಂನಲ್ಲೇ ಹೇಳ್ತಾರೆ. ಅವ್ರಿಗೆ ನಮ್ಗೆ ಹಿಂದಿ ಬರೋದಿದ್ರು ಅವ್ರಿಗೆ ಅವ್ರ ಮಾತೃಭಾಷೆಯಲ್ಲೇ ಮಾತಾಡಕ್ ಪ್ರಯತ್ನ ಪಡ್ತಾರೆ ಹೊರತು ಅವ್ರು ಬೇರೆ ಭಾಷೆ ಮಾತಾಡಕ್ ಪ್ರಯತ್ನ ಪಡಲ್ಲ. ದಯವಿಟ್ಟು ನಾನು ಈ ವೇದಿಕೆಯಿಂದ ಜನಗಳಲ್ಲಿ ಹೇಳೋದಿಷ್ಟೇ, ಕನ್ನಡ ಭಾಷೆ ಉಳಿಸ್ರಿ, ಕನ್ನಡ ಮಾತಾಡಿ, ಆದಷ್ಟು ನಿಮ್ ಮಕ್ಳಿಗೆಲ್ಲ ಕನ್ನಡ ಕಲಿಸ್ರಿ. ಕನ್ನಡ ರಾಜ್ಯೋತ್ಸವ ಅಂದ್ರೆ ನಾವು ಹೇಳಿದ್ರೆ ನವೆಂಬರ್ ಅಲ್ಲೇ ಮಾಡ್ಬೇಕು ಅಂತ ಬಹಳ ಖುಷಿ. ಡಿಸೆಂಬರ್ ಒಳಗೆ ಯಾವಾಗ ಬೇಕಾದ್ರೂ ಮಾಡಬಹುದು. ಹಂಗಾಗಿ ನನ್ಗೆ ಬಹಳ ಖುಷಿ ಆಗ್ತಿದೆ. ನನ್ನ ಕರೆದು ಈ ವೇದಿಕೆ ಮೇಲೆ ಮಾತಾಡಕ್ಕೆ ಹೇಳಿದ್ರೆ ನನ್ಗೆ ಖುಷಿ ಆಗ್ತಿದೆ. ಕನ್ನಡ ಅಂದ್ರೆ ಬಹಳ ಕನ್ನಡದಲ್ಲೇ ಮಾತಾಡ್ಬೇಕು. ನಾವು ಬೆಂಗಳೂರು ರಾಜ್ಯದಲ್ಲಿ ಹೋದ್ರೆ ಕನ್ನಡ ಬಂದ್ರು ತೆಲುಗು ತಮಿಳಲ್ಲಿ ಮಾತಾಡ್ತಾರೆ, ಅದು ಎಲ್ಲೋ ಒಂದ್ ಕಡೆ ಬೇಜಾರಾಗ್ತೈತೆ. ಆಮೇಲೆ ನಮ್ಮೂರಲ್ಲೇ ಕೆಲವ್ರು ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಹಾಕ್ತಾರೆ. ದಯಮಾಡಿ ನಾನು ಎಲ್ಲಾರು ಹೇಳೋದಿಷ್ಟೇ, ಕನ್ನಡ ಸ್ಕೂಲಲ್ಲೇ ಓದಿಸ್ರಿ, ಕನ್ನಡನೇ ಮಾತಾಡಿಸ್ರಿ. ಎಲ್ಲೇ ಹೋಗ್ರಿ, ನೀವು ಬೇರೆ ರಾಜ್ಯಕ್ಕೆ ಹೋಗ್ರಿ ಕನ್ನಡದಲ್ಲೇ ಮಾತಾಡ್ರಿ. ಬೇರೆ ರಾಜ್ಯದ ನಾವು ಕನ್ನಡದಲ್ಲಿ ಕೇಳಿದ್ರು ಸಮೇತ ಅವ್ರು ಹೇಳ್ತಾರೆ, ಅವ್ರ ಭಾಷೆನೇ ಉಪಯೋಗಿಸ್ತಾರೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ದಯಮಾಡಿ ಹೇಳ್ತಾ ಇದ್ದೀನಿ, ಕನ್ನಡಕ್ಕೆ ಆದಷ್ಟು ಆದ್ಯತೆ ಕೊಡ್ರಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ. ಕನ್ನಡ ಅಭಿಮಾನ ಪ್ರತಿಯೊಬ್ಬರಿಗೂ ಇರಬೇಕು. ಕನ್ನಡ ನಲಿ, ಮನೆಯಲ್ಲಿ ನಲಿ, ಕನ್ನಡ ನಾಡಿನಲ್ಲಿ ನಲಿ ಅನ್ನುವ ರೀತಿಯಲ್ಲಿ ಬೆಳಗಬೇಕು. ಪ್ರತಿಯೊಬ್ಬರ ಒಂದು ತಾಯಿ ಭಾಷೆ ಕನ್ನಡ. ಅದನ್ನ ನಾವು ಅರ್ಥ ಮಾಡಿಕೊಂಡು ಬೆಳೆಸ್ಬೇಕು, ಉಳಿಸ್ಬೇಕು, ಸಂರಕ್ಷಣೆ ಮಾಡಬೇಕು. ಇದು ಸರ್ವ ಜನಾಂಗದ ಒಂದು ಸಂರಕ್ಷಣಾ ವೇದಿಕೆಯ ಮೂಲ ಉದ್ದೇಶ, ಮೂಲ ಮಂತ್ರ ಆಗಿದೆ. ಇದು ಬೇರೆಯವರಿಗೆ, ಒಬ್ಬೊಬ್ಬರಿಗೆ, ಬೇರೆ ನಾಡಿಗೆ ಸಂಬಂಧಪಟ್ಟಿದ್ದಲ್ಲ. ಸರ್ವ ಜನಾಂಗ ಸಂರಕ್ಷಣೆ. ಸರ್ವ ಜನಾಂಗ ಅನ್ನೋದ್ರೆ ಪ್ರತಿಯೊಂದು ಜನಾಂಗನೂ ಅಲ್ಲಿ ಇರ್ತದೆ. ಪ್ರತಿಯೊಂದು ಜನಾಂಗಕ್ಕೂ ಕನ್ನಡ ಭಾಷೆ ತಾಯಿ ಭಾಷೆ ಆಗಿರ್ತದೆ. ಅದನ್ನ ಬೆಳಗಿಸಿ, ಅದನ್ನ ಉದ್ಧರಿಸಿ, ನಾಡು ನುಡಿ ಜಲ ಅಂತ ಬಂದಾಗ ಸಕಲ ಜನಾಂಗದವರು ಒಂದಾಗಿ ಇದರ ಬಗ್ಗೆ ಹೋರಾಟ ನಡೆಸಿ ನಿಮ್ಮ ಹಕ್ಕನ್ನು, ನಿಮ್ಮ ಭಾಷೆಯನ್ನು ಬೆಳಗಿಸಿ, ಉಳಿಸಿ, ಅಭಿವೃದ್ಧಿ ಪಡಿಸಬೇಕು ಎಂಬ ಸಂಖ್ಯಾತರ ಇರೋ ಜಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಕಮ್ಮಿ ಅಂತ
ನಾವು ಮಾಡಿರೋದು ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಅಂತ. ಇಲ್ಲಿ ಒಂದೇ ಜಾತಿ ಸೀಮಿತ ಅಲ್ಲ, ಹಿಂದೂ, ಮುಸ್ಲಿಮ್ಸ್, ಲಿಂಗಾಯತ, ಒಕ್ಕಲಿಗರು, ಬ್ರಾಹ್ಮಣರು, ಎಲ್ಲಾ ಜಾತಿ ಎಲ್ಲರೂ ನಾವು ಅಣ್ಣ ತಂದಿರ ತರ ಇದೀವಿ. ಇದು ನಾವು ಸಂಘಟನೆ ಮಾಡಿ 6-7 ವರ್ಷ ಆಯ್ತು. 6-7 ವರ್ಷದಿಂದ ಯಾವುದೇ ಒಂದು ಹಬ್ಬ ಬಂದ್ರು ನಾವೆಲ್ಲ ಜೊತೆ ಮಾಡ್ತಾ ಇದೀವಿ, ಮುಂದೆ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಈ ಶಿರಾದಲ್ಲಿ ಇವತ್ತಿಂದ ಖಾತೆ ಓಪನ್ ಮಾಡಿದೀವಿ. ಇವತ್ತು ಒಂದು 50 ಜನಕ್ಕೆ ಸೇರ್ಪಡೆ ಕೊಡ್ತಾರೆ ಇಮ್ರಾನ್ ಅವರು. ಹಾಗಾಗಿ ಇವತ್ತು ಅನ್ನದಾನ ಎಲ್ಲ ಇಟ್ಕೊಂಡಿದ್ದಾರೆ. ಇವತ್ತು ಫಸ್ಟ್ ಟೈಮ್ ಶಿರಾದಲ್ಲಿ ನಾವು ರಾಜ್ಯೋತ್ಸವವನ್ನು ಮಾಡ್ತಾ ಇದೀವಿ. ಅದಕ್ಕೆ